ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ಅರಸು 17ನೇ ಅಧ್ಯಾಯದಿಂದ 2 ಅರಸು 4ರವರೆಗೆ ನಾವು ಏಲಿಯ ಮತ್ತು ಎಲಿಷನ ಜೀವನವನ್ನು ನಾವು ನೋಡ್ತೇವೆ. ಏಲಿಯ ಅವನೊಬ್ಬ ಪ್ರವಾದಿ, ಪ್ರವರ್ತಕ. ಏಲಿಯ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುವುದಾದರೆ ದೇವರು ಆತನನ್ನು ನಡೆಸಿದಂಥ ರೀತಿ ಅತ್ಯುತ್ತಮವಾಗಿತ್ತು, ಅಮೋಘವಾಗಿತ್ತು, ಸಾಕ್ಷಿಭರಿತವಾಗಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಫೂರ್ತಿದಾಯಕವಾಗಿತ್ತು. ಈ ಜಗತ್ತಿನಲ್ಲಿ ಅನೇಕ ಸಾಕ್ಷಿಗಳಿದ್ದಾವೆ. ಸತ್ಯವೇದದಲ್ಲಿ ಅನೇಕ ಅದ್ಭುತಗಳು ನಡೆದಿದ್ದಾವೆ. ಅವೆಲ್ಲವನ್ನು ನಾವು ಕೇಳಿದ್ದೇವೆ. ಆ ಎಲ್ಲ ಅದ್ಭುತಗಳನ್ನು ನಾವು ಓದಿದ್ದೇವೆ. ಆ ಎಲ್ಲ ಅದ್ಭುತಗಳ ಜೊತೆಗೆ ದೇವರು ನಮ್ಮ ಜೀವಿತಗಳಲ್ಲಿ ನಾವು ಗಮನಿಸುವುದಾದರೆ ಅತ್ಯುತ್ತಮವಾಗಿ ನಮ್ಮ ಜೀವಿತಗಳನ್ನು ನಡೆಸಿದ್ದಾರೆ. ಅವತ್ತಿನ ಆಹಾರವನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಏಲಿಯನ ಜೀವಿತವನ್ನು ನಾವು ನೋಡುವುದಾದರೆ ಏಲಿಯನಿಗೆ ದೇವರು ಒಂದು ವಾಗ್ದಾನವನ್ನು ಕೊಡ್ತಾರೆ. ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ದೇವರು ಹೇಳ್ತಾರೆ, ನೀನು ಪೂರ್ವ ದಿಕ್ಕಿಗೆ ಹೋಗು, ಈ ಸ್ಥಳವನ್ನು ಬಿಡು ಮಾರಾಯ, ಬಿಟ್ಟು ನೀನು ಅಡಗಿಕೋ. ಅದೇ ರೀತಿ ಎಲಿಯ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಅಡಗಿಕೊಳ್ತಾನೆ. ಅಲ್ಲಿ ಆ ಹಳ್ಳದ ನೀರು ಅವನಿಗೆ ಪಾನವಾಗಿರುವುದು. ಆ ಹಳ್ಳದ ನೀರಿದೆಯಲ್ಲ, ಅದು ಅವನಿಗೆ ಕುಡಿಯುವಂಥ ನೀರಾಗಿತ್ತು. ಆಗ ಆಹಾರಕ್ಕೇನು ಮಾಡ್ದ? ಕುಡಿಯೋದಕ್ಕೇನೋ ಅವನಿಗೆ ದೇವರು ನೀರನ್ನು ಕೊಟ್ಟರು. ಅವನ ಹಸಿವನ್ನು ಹೇಗೆ ನೀಗಿಸ್ತಾರೆ? ಎಷ್ಟೊಂದು ಆಶ್ಚರ್ಯ ಆದಂಥ ಸಂಗತಿಗಳನ್ನು ಕರ್ತನು ಮಾಡ್ತಾನೆ. ದೇವರು ಮಹತ್ತಾದ ತಿಳಿಯದ ಗೂಢಾರ್ಥಗಳನ್ನು ಮಾಡುವವರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸ್ತೇವೆ. ಪ್ರಿಯರೇ, ಎಷ್ಟು ಆದರೆ ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿರುವ ಕಿರಿತ್ ಹಳ್ಳಿಯಲ್ಲಿ ವಾಸ ಮಾಡ್ತಾನೆ. ಆಗ ದೇವರು ಏನು ಮಾಡ್ತಾರೆ ಅಂತಂದರೆ, ಕಾಗೆಗಳು ಅವನಿಗೆ ಆಹಾರ ಕೊಡುವಾಗೆ ದೇವರು ಅಪ್ಪಣೆ ಮಾಡ್ತಾರೆ. ದೇವರು ಕಾಗೆಗಳಿಗೆ ಸೂಚಿಸ್ತಾರೆ. ಅದಕ್ಕೆ ನೋಡಿ, ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ, ಪ್ರಾತಃ ಕಾಲ ಮುಂಜಾನೆ, ಸಾಯಂಕಾಲದಲ್ಲಿ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಎಷ್ಟು ಒಳ್ಳೆಯ ದೇವರಲ್ಲ! ಕುಡಿಯೋದಕ್ಕೆ ನೀರು ಕೊಟ್ಟಂಥ ದೇವರು ಅವನ ಹಸಿವನ್ನು ಹೇಗೆ ನೀಗಿಸ್ತಾರೆ ಅಂತಂದರೆ, ಇದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ. ಅನೇಕ ತತ್ವಶಾಸ್ತ್ರಜ್ಞರು, ಬೈಬಲ್ ಪಂಡಿತರು, ಅದು ದೇವರಿಂದ ಮಾತ್ರ ಸಾಧ್ಯ. ದೇವರು ಉನ್ನತವಾದದ್ದನ್ನು ಕೊಡುತ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯೋಚನೆ ಮಾಡಿ. ದೇವರು ಕಾಗೆಗಳ ಮೂಲಕ ಪೋಷಿಸ್ತಾನೆ. ಪ್ರಿಯರೇ, ಇವತ್ತು ನನ್ನನ್ನು ನಿಮ್ಮನ್ನು ಪೋಷಿಸುವವರು ಯೇಸು ಕ್ರಿಸ್ತ. ನಮ್ಮ ಜೀವಿತಗಳಲ್ಲಿ ನಾವು ಅದ್ಭುತಗಳನ್ನು ಕಾಣುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ದೇವರೇ, ಕಾಗೆಗಳ ಮೂಲಕ ಏಲಿಯನನ್ನು ಪೋಷಿಸಿದಂಥ ದೇವರೇ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿದ್ದಾರೋ ಈ ವರ್ಷ ಪೂರ ದೇವರೇ ಅಪ್ಪ, ಅವರನ್ನು ಸಂಪೂರ್ಣವಾಗಿ ಸಂತೃಪ್ತಿಯಾಗಿ
ಪೋಷಣೆ ಮಾಡ್ತೀರಂತ ನಾನು ಬಲವಾಗಿ ನಂಬ್ತೇನಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯವರು.